ಒಂದು ಕಡೆ ರಾಜ್ಯಪಾಲರು ಮತ್ತೊಂದು ಕಡೆ ಸರ್ಕಾರದ ಭಾಷಣವನ್ನ ಮಾಡೋದಿಲ್ಲ ಅಂತ ಗವರ್ನರ್ ಹೇಳ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಂದೆ ಇರುವಂತ ಆಯ್ಕೆಗಳು ಏನು ಈಗ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಭಾಷಣ ಓದಲೇಬೇಕು ಅಂತ ವಾದ ಮಂಡಿಸುವುದು ಸಂವಿಧಾನದ 176ನೇ ವಿಧಿಯ ಪ್ರಕಾರ ಈ ವಾದವನ್ನ ಮುಂದೆ ಇಡೋದು. ಸಂವಿಧಾನದ 176ನೇ ವಿಧಿ ಹೇಳೋದು ಕೂಡ ಅದನ್ನೇ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸುವುದಕ್ಕೆ ಅವಕಾಶ ಇಲ್ಲ. ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದಬೇಕು. ಮೊನ್ನೆ ತಮಿಳುನಾಡಿನ DMK ಮೆಂಬರ್ಸ್ ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ರಾಜ್ಯಪಾಲರ ವಿರುದ್ಧ ಸಂವಿಧಾನ ವಿರೋಧಿ ಅನ್ನುವಂಥ ಮಾತನ್ನ ಹೇಳಿದರು. ರಾಜ್ಯಪಾಲರು ತಮಿಳುನಾಡು ಸರ್ಕಾರ ಕೊಟ್ಟ ಭಾಷಣದಲ್ಲಿ ದೋಷಗಳಿದೆ ಅಂತ ಹೇಳಿ ಭಾಷಣ ಓದದೆ ಹಾಗೆ ನಡೆದುಬಿಟ್ರು ರವಿ ಅವರು. ಇದಾದ ಮೇಲೆ DMK ಏನು ಹೇಳ್ತು, 176ನೇ ವಿಧಿಯಲ್ಲಿ ಬಹಳ ಸ್ಪಷ್ಟವಾಗಿದೆ, ರಾಜ್ಯಪಾಲರು ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದಬೇಕು, ಇಲ್ಲಿ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇಲ್ಲ, ಹಿಂಗಾಗಿ ಭಾಷಣವನ್ನು ಓದಲೇಬೇಕು. ರಾಜ್ಯಪಾಲರು ಸಂವಿಧಾನ ವಿರೋಧವಾಗಿದ್ದಾರೆ, ರಾಜ್ಯಪಾಲರ ನಡೆ ಸಂವಿಧಾನ ವಿರೋಧಿ ನಡೆ ಅಂತ ಹೇಳಿ DMK ಅವರು ಹೇಳಿದರು. ಈಗ ಇಲ್ಲಿಯೂ ಕೂಡ ಅದೇ ರೀತಿ ಆಗಬಹುದಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಚಂದ್ರಶೇಖರ್ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಈ ಒಂದು ಬಿಕ್ಕಟ್ಟನ್ನು ಯಾವ ರೀತಿ ಬಗೆಹರಿಸ್ಕೊಳ್ತಾರೆ ಕಾಂಗ್ರೆಸ್ ಸರ್ಕಾರದವರು ಅನ್ನೋದೇ ಪ್ರಶ್ನೆ. ರಾಜ್ಯಪಾಲರಂತೂ ಬಹಳ ಸ್ಪಷ್ಟವಾಗಿ ನಾನು ಭಾಷಣ ಓದಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮುಖ್ಯ ಕಾರ್ಯದರ್ಶಿಗೆ ಫೋನ್ ಮಾಡಿದ್ದಾರೆ, ರಾಜ್ಯಪಾಲರಿಗೆ ಮುಜುಗರ ಆಗುವಂತಹ ಅಂಶಗಳನ್ನು ತೆಗೆದುಹಾಕಿ ಅಂತ ಹೇಳಿ. ಸೊ ಸರ್ಕಾರ ಇದನ್ನು ಮಾಡಬಹುದಾ ಅಥವಾ ನಾವು ಕೊಟ್ಟ ಭಾಷಣವನ್ನು ಓದಲೇಬೇಕು ಅಂತ ಪಟ್ಟು ಹಿಡಿಬಹುದಾ? ಖಂಡಿತವಾಗ್ಲೂ ಶ್ರೀಪಾದ್, ಯಾಕಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಮೊದಲನೇದಾಗಿ ಇದು ಮೊದಲನೆಯ ಅಧಿವೇಶನ, ವರ್ಷದ ಮೊದಲನೇ ಅಧಿವೇಶನ. ಅದರ ಜೊತೆಗೆ ಈ ಮೊದಲನೇ ಬಾರಿ ಈ ರೀತಿಯಾದಂಥ ಸಾಂವಿಧಾನಿಕ ಬಿಕ್ಕಟ್ಟು ರಾಜ್ಯದಲ್ಲಿ ಎದುರಾಗಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ನೋಡೋದಾದರೆ ರಾಜ್ಯಪಾಲರು ಇದೇ ಮೊದಲ ಬಾರಿಗೆ ನಾನು ರಾಜ್ಯ ಸರ್ಕಾರ ಬರ್ಕೊಟ್ಟಿರ್ತಕ್ಕಂಥ ಭಾಷಣಕ್ಕೆ ಅಥವಾ ಜಂಟಿ ಅಧಿವೇಶನಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದೊಂದೇ ನೋಡ್ತಾ ಹೋದರೆ ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ನಿಯಮವನ್ನು ಉಲ್ಲಂಘಿಸಿ ಅಥವಾ ಮೊದಲ ಬಾರಿಗೆ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಸಭೆಯನ್ನು ಕರೆದಿರ್ತಕ್ಕಂಥದ್ದು ಜಂಟಿ ಅಧಿವೇಶನವನ್ನು. ಕಾರಣ ಅಂತಂದರೆ ಇವರಿಗೂ ಕೂಡ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಅಧಿವೇಶನದ ಜೊತೆಯಲ್ಲೇ ಜಂಟಿ ಅಧಿವೇಶನವನ್ನು ಕರೆಯಲಾಗ್ತಾ ಇತ್ತು. ಆದರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ಹೈಕಮಾಂಡ್ ಈ ಒಂದು BVG ರಾಮ್ಜಿ ಬಿಲ್ಲನ್ನು ವಿರೋಧಿಸಿದೆ. ಸೊ ಹೀಗಾಗಿ ಅದರ ವಿರುದ್ಧ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷ ಅಧಿವೇಶನವನ್ನು ಕರಿಬೇಕಾಗಿತ್ತು. ಆದರೆ ಜಂಟಿ ಅಧಿವೇಶನವನ್ನು ಕರೆದಿರ್ತಕ್ಕಂಥದ್ದು ರಾಜ್ಯಪಾಲರ ಮೂಲಕ ಇಡೀ ವರ್ಷದ ಒಂದು ಸರ್ಕಾರದ ಸಾಧನೆಯನ್ನು ರಾಜ್ಯಪಾಲರ ಭಾಷಣದ ಮೂಲಕ ಹೇಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಆದರೆ ಇದು ಕೇಂದ್ರ ಸರ್ಕಾರ ತಂದಿರತಕ್ಕಂಥ VBG ರಾಮ್ಜಿ ಯೋಜನೆಯನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಸೊ ಹೀಗಾಗಿ ಗಾಂಧಿ ಹೆಸರನ್ನು ಬದಲಾಯಿಸಲಾಗಿದೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಈ VBG ರಾಮ್ಜಿಯನ್ನು ಏನು ಹೊಸ ಕಾಯ್ದೆಯನ್ನೇ ವಿರೋಧಿಸಿದ್ದಕ್ಕೆ ಸರ್ಕಾರ ಪ್ಲ್ಯಾನನ್ನು ಮಾಡ್ಕೊಂಡಿತ್ತು. ಅಲ್ಲದೆ ನಾವು ಕರ್ನಾಟಕ ಸರ್ಕಾರ ಇದರ ವಿರುದ್ಧ ಇದ್ದೇವೆ ಅನ್ನುವಂಥ ನಿರ್ಣಯವನ್ನು ಕೂಡ ಪಾಸ್ ಮಾಡ್ಕೊಳ್ಳಿಕ್ಕೂ ಕೂಡ ಆ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥ ಒಂದಷ್ಟು ನಿರ್ಧಾರಗಳನ್ನು ಕೂಡ ಮಾಡಿಕೊಂಡಿತ್ತು. ಆದರೆ ಇದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನುವಂಥ ಒತ್ತಾಯವನ್ನು ವಿಪಕ್ಷಗಳು ಮಾಡ್ತಾ ಇತ್ತು. ಅದರಲ್ಲೂ ಪ್ರಮುಖವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇವತ್ತು ಬೆಳಗ್ಗೆ ಮನವಿಯನ್ನು ಮಾಡ್ತಾ ಇದ್ದು ರಾಜ್ಯಪಾಲರಿಗೆ, ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಬರೆದು ಕೊಡುವಂಥ ಭಾಷಣವನ್ನು ರಾಜ್ಯಪಾಲರು ಓದಬಾರ್ದು. ಯಾಕೆಂತಂದರೆ ಒಂದು ಉತ್ತಮವಾದಂಥ ಬಿಲ್ಲನ್ನು ರಾಜ್ಯ ಸರ್ಕಾರ ತಮ್ಮ ಸ್ವಹಿತಾಸಕ್ತಿಗಾಗಿ ಈ ರೀತಿಯಾಗಿ ಹೇಳುವಂಥದ್ದು ಸರಿಯಲ್ಲ ಅನ್ನುವಂಥ ವಿಷಯವನ್ನು ವ್ಯಕ್ತಪಡಿಸಿದರು. ಅದರಂತೆ ಇವತ್ತು ಸಂಜೆ ಒಳಗಾಗಿ ರಾಜ್ಯಪಾಲರು ತಮ್ಮ ಭಾಷಣವನ್ನು ಅಥವಾ ಜಂಟಿ ಸದನಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಹೀಗಾಗಿ ಇದು ಸರ್ಕಾರ ಮತ್ತು ಏನು ರಾಜ್ಯಪಾಲರ ನಡುವೆ ನೇರವಾಗಿ ಸಂಘರ್ಷ ಒಂದು ಕಡೆ ಆದರೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರನ ವಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ತವೆ. ಕಾರಣ ಅಂತಂದರೆ ಒಬ್ಬ ರಾಜ್ಯಪಾಲರನ್ನು ತಮ್ಮ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಕಾರಣ ಅಂತಂದರೆ ರಾಜ್ಯಪಾಲರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇರ್ತಕ್ಕಂಥ ಫ್ಯಾಕ್ಟ್ ವಿಚಾರಗಳನ್ನು ಬರೆದುಕೊಡ್ಬೇಕು, ಸುಳ್ಳು ತಪ್ಪು ಮಾಹಿತಿಗಳನ್ನು ಬರೆದುಕೊಡ್ಬೇಕು. ಭಾಷಣ ಓದೋದಕ್ಕೆ ರಾಜ್ಯಪಾಲರ ನಕಾರ, ಸಿದ್ದು ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ. ಒಂದು ನಿಮಿಷ ಚಂದ್ರಶೇಖರ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಾಜ್ಯಪಾಲರು ಒಪ್ಪದೆ ಹೋದರೆ ಮುಂದೇನು ಅನ್ನುವಂಥ ಪ್ರಶ್ನೆ ಇದೆ. ವಿಶೇಷ ಅಧಿವೇಶನ ಮುಂದೂಡಿ ತುರ್ತು ಸಂಪುಟ ಸಭೆಗೆ ಆಹ್ವಾನಿಸಬಹುದು. ಭಾಷಣ ಓದೋದಕ್ಕೆ ರಾಜ್ಯಪಾಲರ ಒಪ್ಪದೇ ಇದ್ದರೆ ಈಗ ಮುಂದಿರುವಂಥ ಆಯ್ಕೆಗಳು ಏನು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಪ್ರಶ್ನೆ ಆಗ್ತಾ ಇದೆ. ಅವರನ್ನು ಮನವೊಲಿಸುವಂಥ ಸಂಪೂರ್ಣ ಪ್ರಯತ್ನಗಳಾಗುತ್ತೆ.
ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಒಪ್ಪದೇ ಇದ್ರೆ ಮುಂದೇನು? ತುರ್ತು ಸಚಿವ ಸಭೆಯನ್ನು ಕರೀತಾರೆ. ಕೆಲಕಾಲ ಅಧಿವೇಶನ ಮುಂದೂಡಿ ಸಂಪುಟ ಸಭೆ ನಿರ್ಣಯ ಮಾಡುತ್ತೆ. ಗವರ್ನರ್ ವಿರುದ್ಧ ನಿರ್ಣಯ ಕೈಗೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲಿ ಗವರ್ನರ್ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಒತ್ತಾಯ ಮಾಡುವ ಸಾಧ್ಯತೆ ಇದೆ. ರಾಷ್ಟ್ರಪತಿಗಳಿಗೆ ದೂರು ನೀಡುವುದಕ್ಕೂ ಕೂಡ ಅವಕಾಶಗಳಿದೆ. ಕಾನೂನಾತ್ಮಕ ಹೋರಾಟ ನಡೆಸುವ ಸಾಧ್ಯತೆಯೂ ಇದೆ. ಆರ್ಟಿಕಲ್ 176 ಪ್ರಕಾರ ಭಾಷಣ ಮಾಡಬೇಕು ರಾಜ್ಯಪಾಲರು ಸದನವನ್ನು ಉದ್ದೇಶಿಸಿ ಭಾಷಣ ಮಾಡಬೇಕು. ಮೊದಲು ಅಧಿವೇಶನವನ್ನು ಉದ್ದೇಶಿಸಿ ಅವರು ಭಾಷಣವನ್ನು ಮಾಡಬೇಕು. ರಾಜ್ಯಪಾಲರ ಕರ್ತವ್ಯಗಳಲ್ಲಿ ಜಂಟಿ ಅಧಿವೇಶನದಲ್ಲಿ ಭಾಷಣವೂ ಕೂಡ ಒಂದು, ಸದನ ಉದ್ದೇಶಿಸಿ ಭಾಷಣ ಮಾಡೋದು ಕೂಡ ಒಂದು. ಆರ್ಟಿಕಲ್ 176 ಪ್ರಕಾರ ಭಾಷಣ ಮಾಡಬೇಕು ರಾಜ್ಯಪಾಲರು ಸದನವನ್ನು ಉದ್ದೇಶಿಸಿ ಭಾಷಣ ಮಾಡಬೇಕು. ಮೊದಲ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲೇಬೇಕು ಸಂವಿಧಾನದ ಪ್ರಕಾರ, ಅದು ಕಡ್ಡಾಯ ಕೂಡ. ಭಾಷಣದ ವಿಷಯದಲ್ಲಿ ಸ್ವತಂತ್ರ ನಿರ್ಣಯ ಕೈಗೊಳ್ಳುವಂತಿಲ್ಲ. ರಾಜ್ಯಪಾಲರು ಹೀಗೆ ನಿರಾಕರಿಸಿದರೆ ಅದು ಸಾಂವಿಧಾನಿಕ ಬಿಕ್ಕಟ್ಟಿಗೆ ಕಾರಣ ಆಗುತ್ತೆ, ಸಾಂವಿಧಾನಿಕ ವಿರೋಧಿ ನಡೆ ಅಂತಾಗುತ್ತೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ಫೋನ್ ಸಂಪರ್ಕದಲ್ಲಿ ಸುರೇಶ್, ಒಂದ್ ಕಡೆ ರಾಜ್ಯಪಾಲರು, ಮತ್ತೊಂದು ಕಡೆ ಸರ್ಕಾರದ ಭಾಷಣವನ್ನ ಮಾಡೋದಿಲ್ಲ ಅಂತ ಗವರ್ನರ್ ಹೇಳ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಂದೆ ಇರುವಂತ ಆಯ್ಕೆಗಳು ಏನು ಈಗ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಭಾಷಣ ಓದಲೇಬೇಕು ಅಂತ ವಾದ ಮಂಡಿಸುವುದು, ಸಂವಿಧಾನದ 176ನೇ ವಿಧಿಯ ಪ್ರಕಾರ ಈ ವಾದವನ್ನ ಮುಂದೆ ಇಡೋದು. ಸಂವಿಧಾನದ 176ನೇ ವಿಧಿ ಹೇಳೋದು ಕೂಡ ಅದನ್ನೇ, ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇಲ್ಲ. ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದಬೇಕು. ಮೊನ್ನೆ ತಮಿಳುನಾಡಿನ DMK ಮೆಂಬರ್ಸ್ ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ರಾಜ್ಯಪಾಲರ ವಿರುದ್ಧ ಸಂವಿಧಾನ ವಿರೋಧಿ ಅನ್ನುವಂಥ ಮಾತನ್ನ ಹೇಳಿದರು. ರಾಜ್ಯಪಾಲರು ತಮಿಳುನಾಡು ಸರ್ಕಾರ ಕೊಟ್ಟ ಭಾಷಣದಲ್ಲಿ ದೋಷಗಳಿದೆ ಅಂತ ಹೇಳಿ ಭಾಷಣ ಓದದೆ ಹಾಗೆ ನಡೆದುಬಿಟ್ರು ರವಿ ಅವರು. ಇದಾದ ಮೇಲೆ DMK ಏನು ಹೇಳ್ತು, 176ನೇ ವಿಧಿಯಲ್ಲಿ ಬಹಳ ಸ್ಪಷ್ಟವಾಗಿದೆ, ರಾಜ್ಯಪಾಲರು ಸರ್ಕಾರ ಬರೆದುಕೊಟ್ಟ ಭಾಷಣವನ್ನು ಓದಬೇಕು, ಇಲ್ಲಿ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇಲ್ಲ, ಹಿಂಗಾಗಿ ಭಾಷಣವನ್ನು ಓದಲೇಬೇಕು. ರಾಜ್ಯಪಾಲರು ಸಂವಿಧಾನ ವಿರೋಧವಾಗಿದ್ದಾರೆ, ರಾಜ್ಯಪಾಲರ ನಡೆ ಸಂವಿಧಾನ ವಿರೋಧಿ ನಡೆ ಅಂತ ಹೇಳಿ DMK ಅವರು ಹೇಳಿದರು. ಈಗ ಇಲ್ಲಿಯೂ ಕೂಡ ಅದೇ ರೀತಿ ಆಗಬಹುದಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಚಂದ್ರಶೇಖರ್, ನಮ್ಮ ಪೊಲಿಟಿಕಲ್ ರಿಪೋರ್ಟರ್, ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಈ ಒಂದು ಬಿಕ್ಕಟ್ಟನ್ನು ಯಾವ ರೀತಿ ಬಗೆಹರಿಸ್ಕೊಳ್ತಾರೆ ಕಾಂಗ್ರೆಸ್ ಸರ್ಕಾರದವರು ಅನ್ನೋದೇ ಪ್ರಶ್ನೆ. ರಾಜ್ಯಪಾಲರಂತೂ ಭಾಳ ಸ್ಪಷ್ಟವಾಗಿ ನಾನು ಭಾಷಣ ಓದಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮುಖ್ಯ ಕಾರ್ಯದರ್ಶಿಗೆ ಫೋನ್ ಮಾಡಿದ್ದಾರೆ, ರಾಜ್ಯಪಾಲರಿಗೆ ಮುಜುಗರ ಆಗುವಂತಹ ಅಂಶಗಳನ್ನು ತೆಗೆದುಹಾಕಿ ಅಂಥೇಳಿ. ಸೊ ಸರ್ಕಾರ ಇದನ್ನು ಮಾಡಬಹುದಾ ಅಥವಾ ನಾವು ಕೊಟ್ಟ ಭಾಷಣವನ್ನು ಓದಲೇಬೇಕು ಅಂತ ಪಟ್ಟು ಹಿಡಿಬಹುದಾ?